ಮಗನೇ ರವಿ, ಈಗಲಾದ್ರೂ ವ್ಯವಹಾರ ಶುರು ಹಚ್ಕೋಬಹುದಲ್ಲ, ಇಲ್ಲ ಇನ್ನೂ ನಶಾ ತಲೆಗೇರ್ಬೇಕಾ? ಏನಯ್ಯ ನಿನ್ನ ಪ್ರಾಬ್ಲಮ್? ಅದೇ ಸರ್, ಇಂದಿರಾನಗರದಲ್ಲಿರೋ ಜಾಗ ನನಗೆ ಮಾಡ್ಕೊಡಿ. ಆಗೋಲ್ಲ 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 ಅಂದ್ರೆ ನೀವು ಕೇಳಿದಾಗ್ಲೆಲ್ಲ ನಾವು ದುಡ್ಡಿಲ್ಲ ಅಂತ ಕೈಯಲ್ಲಿ ಆಡ್ಸ್ಬಿಟ್ಟಿದ್ದೆ. ಏನ್ ಮಾತಾಡ? ನನ್ನ ಮಗನ ಮಾತಿಗೆ ಎದುರು ಮಾತಾಡ. ದಫನಾಗ್ತೀಯ. ನೀನ್ ಇಷ್ಟಪಟ್ಟಿರೋ ಜಾಗದಲ್ಲಿ ನಿನ್ನ ಹೆಣಾನೇ ಹೂತು ಆ ಜಾಗನ ಸ್ಮಶಾನ ಮಾಡೋಕ್ಕೂ ಹೇಸಲ್ಲ ಈ ಕೇಕೆ ಅಂತದ್ರಲ್ಲಿ ನನ್ನ ಮಗನ್ಗೆ ಎದುರು ಮಾತಾಡ್ತೀಯ. ಲುಕ್ ಮಿಸ್ಟರ್ ಮನೋಹರ್, ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು, ಅನಾಯಾಸವಾಗಿ ಜಾಗ ಹೊಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಿ, ಹೇಗ್ ಮಾಡ್ತಿರೋ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಬೇಕಾದ್ರೆ 1 to 2 ತಗೊಳ್ಳಿ. ಆದಷ್ಟು ಬೇಗ ಆ ಜಾಗನ ನನ್ನ ಹೆಸರು ಮಾಡ್ಕೊಡಿ ಅಷ್ಟೇ. ಆ ಜಾಗ ನಿಮಗೆ ಆಗ್ಲೇಬೇಕು ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಶೆಡ್ಗಳು ಇಲ್ಲ ಒಂದು ಅಪಾರ್ಟ್ಮೆಂಟು ಏನಾದ್ರೂ ಒಂದು ತಲೆ ಎತ್ತಲೇಬೇಕು. ಓಕೆ, ಅಪಾರ್ಟ್ಮೆಂಟೇ ಕಟ್ಟೋಣ. ಖರ್ಚು ಮಾಡಕ್ಕೆ ನಾನ್ ಸಿದ್ಧವಾಗಿದ್ದೀನಿ. ಶಬಾಷ್. ಇಂಜಿನಿಯರ್, ಸರ್, ಈ ಅಪಾರ್ಟ್ಮೆಂಟ್ ತಳ ಊರಿ ನಿಂತ್ಕೋಬೇಕಾದ್ರೆ ಸುಮಾರು ಎಷ್ಟು ದಿನ ಬೇಕಾಗುತ್ತೆ? 3 ತಿಂಗಳು ಸಾಕು ಸರ್. 3 ತಿಂಗಳ? ಬಿದ್ದೋಗ್ಬಿಟ್ರೆ ಜನ ಸಾಯ್ತಾರೆ. ಮಿಸ್ಟರ್ ಮನೋಹರ್, ಈಗ ಗಂಗಾರಾಮ್ ಬಿಲ್ಡಿಂಗ್ ಬಿದ್ದೋದು. ಗಂಗಾರಾಮ್ನ ಸತ್ತವರು ಜನ. ನಮಗೇನಾಗ್ಬೇಕು? ನೀನ್ ನಾಳೆ ಬೆಳಿಗ್ಗೆನೆ ಗುದ್ಲಿ ಪೂಜೆ ಆಯ್ತು. ನಾನ್ ರೆಡಿ. ಏಕೆ ಸರ್? ಅದು ಗೊತ್ತಾಯ್ತು. ನೀನ್ ಯಾಕೆ ಅಷ್ಟೊಂದು ಗಿಂಜಿತೀಯ? ಇದು ಯಾವ ಕರ್ಮನಯ್ಯ? ನಿನ್ನ ಕೈ ಬಿಸಿ ಮಾಡೋದಲ್ದೆ ನಿನ್ನ ಕಡೆಯವ್ರನ್ನೆಲ್ಲರೂ ನೋಡ್ಕೋಬೇಕು. ಮಿಸ್ಟರ್ ಮನೋಹರ್, ನಾಳೆ ಗುದ್ಲಿ ಪೂಜೆಗೆ ಮುಂಚೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರಿಗೆ ಹೇಗೆ ಯಾವ ತರ ಸರಿ ಮಾಡ್ಬೇಕೋ ಅದೆಲ್ಲ ಮಾಡ್ಬಿಡಿ. ಇಲ್ಲಂದ್ರೆ ಹೀಗಿರ್ಬೇಕಪ್ಪ. ಇಂಜಿನಿಯರ್, ಸ್ಕೆಚ್ ಹಾಕ್. ಸರ್, ಇಲ್ಲಣ್ಣ, ಈಗ್ಲೇ ಸ್ಕೆಚ್ ಹಾಕ್ಬೇಕಾ? ಅಯ್ಯೋ ನಿಮ್ಮ ನಿನ್ ಯಾವಾಗ ಆಗ್ತೀಯಾ? ಓಕೆ. ಎಕ್ಸ್ಕ್ಯೂಸ್ ಮೀ ಸರ್. ನೀನಾ? ಬೇಡ, ನನ್ಗೇನ್ ಮಾಡ್ಬೇಡ ಪ್ಲೀಸ್. ನಂದೇನೂ ತಪ್ಪಿಲ್ಲ ಪ್ಲೀಸ್. ರಾಜಾ, ಬೇಡ ರಾಜಾ. ಎಂಥ ಕೆಲಸ ಆಗೋಯ್ತು. ಅಪಾರ್ಟ್ಮೆಂಟಿಗೆ ಸ್ಕೆಚ್ ಹಾಕು ಅಂದ್ರೆ ಯಾವನೋ ಅವ್ನ ಲೈಫ್ಗೆ ಸ್ಕೆಚ್ ಹಾಕ್ಬಿಟ್ನಲ್ಲ. ಡ್ಯಾಡ್, ನನ್ಗೊಂದು ಅನುಮಾನ. ನಿನ್ನೆ ತಾನೇ ಆ ರಾಜ ಜೈಲಿಂದ ಬಿಡುಗಡೆ ಆಗಿದ್ದಾನೆ. ಅವನೇ ಹಾಕಿ ಕೊಲೆ ಮಾಡಿರ್ಬಾರ್ದು. ಕರೆಕ್ಟ್, ಅವನದೇ ಕೆಲಸ. ನನಗ್ಯಾಕೋ ಭಯ ಆಗ್ತಾ ಇದೆ. ಡೋಂಟ್ ವರಿ ಕಾಕಿ. ಗುರುವೆ, ಕೊಲೆಯಾದ ಇಂಜಿನಿಯರ್ಗೂ ನಮಗೂ ಸಂಬಂಧ ಇತ್ತು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಡೋಂಟ್ ವರಿ, ಯೋಚನೆ ಮಾಡಬೇಡಿ. ಒನ್ ಮೋರ್ ಥಿಂಗ್,
ಕೊಲೆಗಾರ ಯಾರು ಅಂತ ನಿನ್ನ ಡಿಪಾರ್ಟ್ಮೆಂಟಿಗೆ ಗೊತ್ತಾಗೋಕ್ ಮುಂಚೆ ನನಗೆ ಗೊತ್ತಾಗಬೇಕು. ಓಕೆ ಸರ್. ನಾವಿಲ್ಲಿಂದ ಜಾಗ ಖಾಲಿ ಮಾಡಬೇಕು. ಕಮಾನ್ ಮೂವ್. ಯಾಕೆ ಸರ್ ನಿಲ್ಲಿಸ್ಬಿಟ್ರಿ? ಹೊಡಿರಿ ಸರ್, ಹೊಡಿರಿ. ಸೀಮಾ ನಿಮಗ್ ತಂಗಿ ಇರ್ಬೋದು ಸರ್, ಆದ್ರೆ ಸೀಮಾ ನನಗೆ ಪ್ರಾಣ ಸರ್, ಪ್ರಾಣ. ಅವಳನ್ನು ನೋಡದೆ ಒಂದು ಕ್ಷಣ ಇದ್ರೂ ನನ್ನ ಮನಸ್ಸು ಚಡಪಡಿಸ್ತಾ ಇತ್ತು ಸರ್. ನನ್ನ ಉಸಿರಲ್ಲಿ ಉಸಿರಾಗಿ ಬೆರೆತು ಹೋಗಿದ್ಲು ಸರ್. ನನ್ನ ಅವಳ ಪ್ರೇಮ ಕಥೆ ಹಾಯ್ ಸೀಮಾ. ಹಾಯ್. ಯಾಕೆಷ್ಟು ಲೇಟು? ಗಾಡಿ ಕೈ ಕೊಟ್ಬಿಡ್ತು. ನನ್ ಮಗ ಕಾಲೇಜ್ ಬಿಟ್ಟು ಹೋದ್ರು ಈ ರೋಗ ನಿನ್ ಬಿಟ್ಟು ಹೋಗ್ಲಿಲ್ವಾ? ಏನ್ ಮಾಡ್ಲಿ ಗುರು, ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ ರೋಗ ಜಾಸ್ತಿ ಆಗುತ್ತೆ ಅಂದಂಗೆ ನನ್ನ ಮಗ ದಿನ ನೋಡಿದ್ರೆ ಆಗ್ತಿತ್ತು. ಈಗ ಯಾರಾದ್ರೂ ಟಚ್ ಮಾಡಿದ್ರೆ ಡಾಕ್ಟರ್ ತೋರಿಸಬಾರ್ದು. ಡೋಂಟ್ ಟೆಲ್ ಓನ್ಲಿ ಸ್ಪೀಕಿಂಗ್ ನಾಟ್ ಟಚಿಂಗ್. ಎಕ್ಸಾಮ್ ಪ್ರಿಪರೇಷನ್ ಎಲ್ಲ ಹೇಗಿದೆಯೇ? ಇನ್ನು 2 ತಿಂಗಳು ಇದೆಯಲ್ಲ, ಈಗಿಂದ ಯಾವಳು ಪ್ರಿಪೇರ್ ಆಗ್ತಾಳೆ? ನೀನಾದ್ರೂ 2 ತಿಂಗಳು ಅಂತ ಹೇಳ್ತಾ ಇದೀಯಾ. ನನಗ ಆ ಎಕ್ಸಾಮ್ ಬಗ್ಗೆ ಯೋಚನೆನೇ ಇಲ್ಲ. ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಸಿ, ಎಷ್ಟೋ ಜನಕ್ಕೆ ವಿದ್ಯೆ ಇರತ್ತೆ, ದುಡ್ಡಿರಲ್ಲ. ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನನ್ನ ಹೆಸರಲ್ಲಿ ಎಕ್ಸಾಮ್ ಬರ್ಸೋದು. ಬುದ್ಧಿವಂತ. ನೀನೇನಾದ್ರೂ ಆಪರೇಷನ್ ಮಾಡಿದ್ರೆ ಆಪರೇಷನ್ ಏನು ಸಕ್ಸಸ್, ಬಟ್ ಪೇಷಂಟ್ ಫಿನಿಶ್. ದೆನ್ ಯು ಆರ್ ಮೈ ಫಸ್ಟ್ ಪೇಷಂಟ್. ನೋ ಚಾನ್ಸ್. ಏನಪ್ಪ ಮಾಡೋದು? ನಾನು ಮುಟ್ಟಿದ್ರೆ ವಾಂತಿ ಕೇಸು, ಮುಟ್ಟ ಹೋದ್ರೆ ಒಂದು ಫ್ಯೂಸ್ ಬರ್ನೋಟ್ ಕೇಸು. ಅಣ್ಣ ಅಣ್ಣ, ತಂದೆ, ಪರಮಾತ್ಮ, ಗೋವಿಂದ. ಯಾಕೋ ನಾಯಿ ತರ ಬಗುಳ್ತ್ಯಾ? ಇನ್ನೇನು ಗುರು, ನನ್ನ ವಾಂತಿ ಕೇಸು ಎಂಡ್ ಸ್ಟೇಜ್ ಮುಟ್ಟಿದ್ರು ನಿನ್ ಲವ್ ಇನ್ನು ಬಿಗಿನಿಂಗ್ ಎಲ್ಲ ಇದೆಯಲ್ಲ, ಅವಳಿಗೆ ಐ ಲವ್ ಯು ಅಂತ ಹೇಳ್ಬಿಟ್ಟು 2 ಡಬಾರ್ ಅಂತ ಒಂದು ಕಿಸ್ ಹೊಡಿ. ಆ ದಿನ ನಿಂಗೆ ಕಿಸ್ ಹೊಡೆದ್ನಲ್ಲ ಆಗ
ಇಡಿಯಟ್. ಏನ್ ಮಾಡ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ಏನ್ ಮಾಡ್ತಿದ್ದೀರಾ? ನೋಡ್ತಾ ಇದ್ದೀನಿ. ಯಾರು ನೋಡ್ತಿದ್ದೀರಾ? ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಯಾಕೆ ನೋಡ್ತಿದ್ದೀರಾ? ನಿಮ್ಮನ್ನ ನೋಡ್ಬೇಕು ಅನಿಸ್ತು, ನೋಡ್ತಾ ಇದ್ದೀನಿ. ಅದೇ ಯಾಕೆ ನೋಡ್ತಿದ್ದೀರಾ ಅಂತ. ಅದೇ ನೋಡ್ಬೇಕು ಅನಿಸ್ತು, ನೋಡ್ತಾ ಇದ್ದೀನಿ. ಓ ಶಿಟ್, ನನ್ನ ಮುಖದಲ್ಲಿ ಅಂತದ್ ಏನಿದೆ ಅಂತ ನೋಡ್ತಾ ಇದ್ದೀರಾ ರೀ? ಅದು ನೀವ್ ಈ ರೀತಿ ನೋಡೋದು ನನಗೂ ಇಷ್ಟ ಆಗಲ್ಲ, ನಮ್ಮನ್ನ ನೋಡ್ತಿರೋರ್ಗೂ ಇಷ್ಟ ಆಗಲ್ಲ. ನಾನು ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ, ಬಟ್ ಫ್ರಮ್ ಹಿಯರ್ ಆಫ್ಟರ್ವರ್ಡ್ಸ್ ಇದು ಚೆನ್ನಾಗಿರೋಲ್ಲ. ಮೈಂಡ್ ಇಟ್. ಅಣ್ಣ ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಸೀಮಾ ಹೋಗೋದನ್ನ ನೋಡ್ತಾ ಇದ್ದೀನಿ. ಸೀಮಾ ಹೋಗೋದ್ ನೋಡ್ತಾ ಇದ್ದೀರಾ? ನೋಡ್ತಾ ಇರಿ ನೋಡ್ತಾನೆ ಇರಿ. ಸೀಮಾ ಹೋಗೋದು, ಬರೋದು, ನಿಂತ್ಕೊಳ್ಳೋದು, ಕುಂತ್ಕೊಳ್ಳೋದು ಎಲ್ಲ ನೋಡ್ತಾನೆ ಇರಿ. ಬೇರೆ ಯಾವನಾರು ಬಾಗುರು ಕಾಫಿಗೆ ಹೋಗೋಣ.